ನಮಸ್ಕಾರ ಗೆಳೆಯರೇ, ಇಂದಿನ ವಿಡಿಯೋದಲ್ಲಿ ನಾವು ಆರ್-ಸಿ-ಬಿ ಬೌಲರ್ ಬಗ್ಗೆ ಚರ್ಚೆ ಮಾಡುತ್ತೇವೆ. ವಿಡಿಯೋ ಕೊನೆಯವರೆಗೂ ನೋಡಿರಿ. ಆರ್-ಸಿ-ಬಿ ಫ್ರಾಂಚೈಸಿಯು ಈ ಬಾರಿ ಅಚ್ಚರಿ ಎನ್ನುವಂತೆ ಆಟಗಾರರನ್ನು ಅಳೆದು ತೂಗಿ ತಂಡಕ್ಕೆ ಆಯ್ಕೆ ಮಾಡಿಕೊಳ್ಳುತ್ತಿದೆ. ಎರಡನೇ ದಿನದ ಮೆಗಾ ಆಕ್ಷನ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ವೇಗದ ಬೌಲರ್ ಭುವನೇಶ್ವರ್ ಕುಮಾರ್ ಹಾಗೂ ಆಲ್ ರೌಂಡರ್ ಕೃನಾಲ್ ಪಾಂಡ್ಯಗೆ ಮಣೆ ಹಾಕಿದೆ. ಇದರಿಂದ ಆರ್-ಸಿ-ಬಿ ತಂಡದ ಬೌಲಿಂಗ್ ಮತ್ತಷ್ಟು ಬಲಿಷ್ಠವಾಗಿದೆ ಎನ್ನಬಹುದು. ಏಕೆಂದರೆ ಭುವನೇಶ್ವರ್ ಓವರ್ ಗಳಲ್ಲಿ ರನ್ ಗಳಿಸಬೇಕು ಎಂದರೆ ಬ್ಯಾಟ್ಸ್ಮನ್ ಗಳು ಪರದಾಡುವ ಪರಿಸ್ಥಿತಿ ಎದುರಾಗಲಿದೆ. ತಂಡದಲ್ಲಿ ಬಲಿಷ್ಠ ಬೌಲಿಂಗ್ ಮಾಡುವ ಭುವನೇಶ್ವರ್ ರನ್ ಗಳನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡಲ್ಲ. ಹೀಗಾಗಿ ಆರ್-ಸಿ-ಬಿ ತಂಡದಲ್ಲಿಯೂ ಉತ್ತಮವಾದ ಪ್ರದರ್ಶನ ನೀಡುವರು ಎಂದು ನಿರೀಕ್ಷಿಸಬಹುದು. ಇವರು ಆಡಿದ ಎಲ್ಲ ತಂಡಗಳಿಗೂ ಉತ್ತಮವಾದ ಕೊಡುಗೆ ನೀಡಿದ್ದಾರೆ ಎಂದು ಹೇಳಬಹುದು. ಕೃನಾಲ್ ಪಾಂಡ್ಯ ಕೂಡ ಅದ್ಭುತ ಆಲ್ ರೌಂಡರ್ ಆಗಿದ್ದು ಪಂದ್ಯದ ಮಿಡಲ್ ನಲ್ಲಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ನಲ್ಲಿ ಪಂದ್ಯದ ದಿಕ್ಕನ್ನು ಬದಲಿಸಬಲ್ಲರು. ಐಪಿಎಲ್ ನಲ್ಲಿ ಇದುವರೆಗೆ ಕೃನಾಲ್ ಪಾಂಡ್ಯ 127 ಪಂದ್ಯ ಆಡಿದ್ದು 1647 ರನ್ ಗಳಿಸಿದ್ದಾರೆ. ಹಾಗೆಯೇ 144 ಫೋರ್, 61 ಸಿಕ್ಸರ್ ಸಿಡಿಸಿರುವ ಕೃನಾಲ್ ತಮ್ಮ ಅದ್ಭುತ ಬೌಲಿಂಗ್ ಮೂಲಕ 76 ವಿಕೆಟ್ ಉರುಳಿಸಿದ್ದಾರೆ. ಟೀಮ್ ಇಂಡಿಯಾದ ಸ್ಟಾರ್ ಆಲ್ ರೌಂಡರ್ ಹಾರ್ದಿಕ್ ಪಾಂಡ್ಯ ಸಹೋದರ ಆಗಿರುವ ಕೃನಾಲ್ ಕಳೆದ ಸೀಸನ್ ನಲ್ಲಿ ಲಕ್ನೋ ಟೀಮ್ ನಲ್ಲಿ ಹೇಳಿಕೊಳ್ಳುವಂತೆ ಆಡಿರಲಿಲ್ಲ. ಹೀಗಾಗಿ ಆಕ್ಷನ್ಗೆ ಬಂದಿದ್ದರು. ಆರ್-ಸಿ-ಬಿಯಲ್ಲಿ ಬೌಲಿಂಗ್ ವಿಭಾಗ ಸಖತ್ ಬಲಿಷ್ಠವಾಗಿದೆ. ಜೋಶ್ ಹೇಜಲ್ವುಡ್ ಮತ್ತು ಯಶ್ ದಯಾಳ್ ಅವರೊಂದಿಗೆ ಈಗ ಭುವನೇಶ್ವರ್ ಹಾಗೂ ಕೃನಾಲ್ ಪಾಂಡ್ಯ ಸೇರಿಕೊಂಡಿದ್ದಾರೆ. ಇವರೆಲ್ಲ ಎದುರಾಳಿ ಬ್ಯಾಟ್ಸ್ಮನ್ ಗಳನ್ನ ಕಟ್ಟಿ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಸನ್ ರೈಸರ್ಸ್ ಹೈದರಾಬಾದ್ ತಂಡದಲ್ಲಿದ್ದ ಭುವನೇಶ್ವರ್ ಅವರು ಇದಕ್ಕೂ ಮೊದಲೇ ಆರ್-ಸಿ-ಬಿ ತಂಡದ ಪರ ಬೌಲಿಂಗ್ ಮಾಡಿದ್ದರು. ಹೀಗಾಗಿ ಮತ್ತೊಮ್ಮೆ ತಂಡಕ್ಕೆ ಆಗಮಿಸಿದ್ದಾರೆ ಎಂದು ಹೇಳಬಹುದು. ಇದರಿಂದ ಆರ್-ಸಿ-ಬಿ ತಂಡದ ಬೌಲಿಂಗ್ ಲೈನ್ ಬಲಿಷ್ಠವಾಗಿದೆ ಎಂದು ಗೊತ್ತಾಗುತ್ತದೆ. ಸದ್ಯ ಆರ್-ಸಿ-ಬಿ ಭುವನೇಶ್ವರ್ ಕುಮಾರ್ಗೆ 10.75 ಕೋಟಿ ರೂಪಾಯಿ ನೀಡಿದೆ. ಕೃನಾಲ್ ಪಾಂಡ್ಯರನ್ನ ಬರೋಬ್ಬರಿ 5.75 ಕೋಟಿ ರೂಪಾಯಿ ಗೆ ಆರ್-ಸಿ-ಬಿ ಖರೀದಿ ಮಾಡಿದೆ. ಜೋಶ್ ಹೇಜಲ್ವುಡ್ 12.50 ಕೋಟಿ ರೂಪಾಯಿ, ಯಶ್ ದಯಾಳ್ 5 ಕೋಟಿ ರೂಪಾಯಿ ರಿಟೈನ್. ಈ ಚಾನೆಲ್ನಲ್ಲಿ ಹೊಸದಾಗಿ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಒತ್ತಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.